ರಾಜೀನಾಮೆ ಕೊಟ್ಟಿಲ್ಲ. ರಾಜೀನಾಮೆ ಕೊಟ್ಟರೆ ಎಲ್ಲಿ ಅಂಗೀಕಾರ ಆಗ್ಬಿಡುತ್ತೋ ಅಂತ ರಾಜೀನಾಮೆ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲೂ ಡ್ರಾಮಾ ಸರ್. ವಲಸೆದ್ ಹೋಗಿದೆ ಅಂದ್ರೆ ಅಕ್ಕಿ ಕಳ್ಳ ಸಾಗಾಣಿಕೆ ಮಾಫಿಯಾ ಈ ಬಂಗಾರಪೇಟೆ ಕೋಲಾರ ಬಾರ್ಡರ್ ಮಿಲ್ಗಳಲ್ಲಿ ಹೋಗಿ ನೋಡಿದ್ರೆ ಒಂದ್ ದೊಡ್ಡ ರಾಕೆಟ್ ಹೆಂಗ್ ರನ್ ಸರ್ ಆಗ್ತಾ ಪವರ್ ಇದೆ ಟಿವಿನೇ ರೇಡ್ ಮಾಡಿತ್ತು ಸರ್ ಸುಮಾರು ಕಡೆ ಅನ್ನಭಾಗ್ಯ ಅಕ್ಕಿನ ನೋಡಿದ್ದೀನಿ ಹೇಗೆ ಒಂದು ರಾಕೆಟ್ ರನ್ ಆಗುತ್ತೆ. ಸರ್ ಕಳೆದ 3 ವರ್ಷದಲ್ಲಿ ದೇವನಹಳ್ಳಿಯ ಹತ್ರ ಇನ್ಚಾರ್ಜ್ ಮಿನಿಸ್ಟರ್ ಮುನಿಯಪ್ಪನವರಿದಾರಲ್ಲ, ಅಲ್ಲಿ ನಡೆದ ಮಾಫಿಯಾಗಳಿದೆ ಅಲ್ಲ, ಲ್ಯಾಂಡ್ ಮಾಫಿಯಾ ಇದೆ ಅಲ್ವಾ, ಅಲ್ಲಿ ನಡೆದ ಲ್ಯಾಂಡ್ ಬ್ಯಾಂಕಿಂಗ್ಗಳಿದ್ದಾವಲ್ಲ, ಅಲ್ಲಿ ನಡೆದ ಕ್ರಷರ್ ಬಿಸ್ನೆಸ್ಗಳಿದ್ದಾವಲ್ಲ, ಐ ಥಿಂಕ್ ಕರ್ನಾಟಕದಲ್ಲಿ ಯಾವ ಇನ್ಚಾರ್ಜ್ ಮಿನಿಸ್ಟರ್ ಅಂಡರ್ ಅಲ್ಲೂ ನಡೆದಿಲ್ಲ ಅಂತ ಅನ್ಸುತ್ತೆ ನನಗೆ. ಪಡಿತರ ಅಂಗಡಿಗಳಿಂದ ಗೋಡೌನ್ಗಳಲ್ಲಿ ಬೇಕಂತಲೇ ಸಿಸಿಟಿವಿ ಕ್ಯಾಮೆರಾ ಹಾಕಿಲ್ಲ. ಹೌದು, ಗೋಡೌನ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಬೇಕ್ತಾನೆ. ಅಕ್ಕಿಯಲ್ಲಿ ಮೂವ್ ಆಗುತ್ತೆ ಅಂತ, ಗ್ರೈನ್ಸ್ ಅಲ್ಲಿ ಹೋಗುತ್ತೆ ಅಂತ ಗೊತ್ತಾಗ್ಬೇಕಾನೆ. ಇಲ್ಲ, ಲಾರಿಗಳಿಗೆ ಯೆಲ್ಲೋ ಕಲರ್ ಹೊಡಿಬೇಕು, ಯೆಲ್ಲೋ ಕಲರ್ ಹೊಡ್ಸಿಲ್ಲ. ಯೆಲ್ಲೋ ಕಲರ್ ಹೊಡ್ಸಿದ್ರೆ ಇದು ಪಡಿತರ ಸಾಗಾಣಿಕೆ ವಾಹನ ಅಂತ ಬರ್ಸ್ಬೇಕು, ಬರ್ಸಲ್ಲ. ಯಾಕೆಂದ್ರೆ ರೂಟ್ ಬಿಟ್ಟು ಬೇರೆ ಕಡೆಗೆ ಹೋಗೋದು ಗೊತ್ತಾಗ್ಬಿಡ್ತಲ್ಲ. GPA ಇರಬೇಕು, GPA ಇಲ್ಲ. ಕಳ್ಳ ಸಾಗಾಣಿಕೆದಾರರಿಗೆ, ವಿದ್ರೋಹಿ ಶಕ್ತಿಗಳಿಗೆ, ಫುಡ್ ಮಾಫಿಯಾಗೆ ಬೇಕಂತಲೇ ಒಂದು ಅನುಕೂಲವಾಗಿರೋ ಒಂದು ಸಿಸ್ಟಮ್ ಆಹಾರ ಇಲಾಖೆನಲ್ಲಿ ವರ್ಕ್ ಆಗ್ತಾ ಇದೆ.